ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ರೂಪೇಶ್ ಕಂಸಾಗ್ರ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ರಾಮನಗರ ಬೆಂಗಳೂರು ದಕ್ಷಿಣ ಜಿಲ್ಲೆ, ಜಿಲ್ಲಾ ವಕೀಲರ ಸಂಘ, ಪೊಲೀಸ್ ಇಲಾಖೆ, ಸರ್ಕಾರಿ ಕಾನೂನು ಕಾಲೇಜು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಮುಕ್ತಿ ಒಕ್ಕೂಟ ಕರ್ನಾಟಕ, ಶಾಂತ ಜೀವಜ್ಯೋತಿ ರಾಮನಗರ ಬೆಂಗಳೂರು ದಕ್ಷಿಣ ಜಿಲ್ಲೆ ಹಾಗೂ ಇತರೆ ಇಲಾಖೆಗಳ ಸಹಯೋಗದೊಂದಿಗೆ ಜೀತ ಪದ್ಧತಿ ನಿರ್ಮೂಲನೆ ಕುರಿತು ಜಾಥಾ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಎಂಎಚ್ ಅಣ್ಣಯ್ಯನವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಕೆ ಕೆಂಪಯ್ಯ, ಅಧ್ಯಕ್ಷರು ಜಿಲ್ಲಾ ವಕೀಲರ ಸಂಘ ರಾಮನಗರ, ಶ್ರೀಮತಿ ಸವಿತಾ ಪಿಹಾರ್, ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ರಾಮನಗರ, ಜಯರಾಮ್ ವಿಎನ್, ಉಪಾಧ್ಯಕ್ಷರು ಜಿಲ್ಲಾ ವಕೀಲರ ಸಂಘ, ಚಂದ್ರಶೇಖರ್ ಟಿಎಂ, ಕಾರ್ಯದರ್ಶಿ ಜಿಲ್ಲಾ ವಕೀಲರ ಸಂಘ, ಷಣ್ಮುಗ ಸುಂದರಂ, ಎಸ್ಟಿಎಫ್ಸಿ ಮತ್ತು ಜಾಗೃತಿ ಸಮಿತಿ ಸದಸ್ಯರು ರಾಮನಗರ ಸೇರಿದಂತೆ ರಾಮನಗರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅರೆಕಾಲಿಕ ಸ್ವಯಂ ಸೇವಕರು ಭಾಗಿಯಾಗಿದ್ದರು. ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ತಾವು ಮಾಡ್ತಾ ಇದ್ದೀರಾ. ಜೀತ ಪದ್ಧತಿ ನಿರ್ಮೂಲನೆ. ಜೀತ ಪದ್ಧತಿ ಅಂದರೆ ಸಾಲ ಕೊಟ್ಟಂಥ ವ್ಯಕ್ತಿ, ಸಾಲ ಪಡೆದುಕೊಂಡಂಥ ವ್ಯಕ್ತಿ ಸಾಲವನ್ನು ಮರುಪಾವತಿ ಮಾಡುವ ಸಲುವಾಗಿ ಆತ ಇಂತಿಷ್ಟು ವರ್ಷ ಇಂತಿಷ್ಟು ಅವಧಿಗೋಸ್ಕರವಾಗಿ ನನ್ನ ಮನೆಯಲ್ಲಿ ಕೆಲಸ ಮಾಡಬೇಕು ಅಥವಾ ಹೊಲದಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥ ಒಪ್ಪಂದವೇ ಜೀತ ಪದ್ಧತಿ ಅಂತಕ್ಕಂಥದ್ದನ್ನ ಇದೆ. ಇದರಲ್ಲಿ ಹಣ ತಗೊಂಡ ನಂತರ ಆತ ವಾಪಸ್ ಕೊಡೋಂಗಿಲ್ಲ. ಆ ಹಣಕ್ಕೋಸ್ಕರವಾಗಿ ಆತ ಎಷ್ಟು ದಿವಸ ಹೇಳ್ತಾನೋ ಅಷ್ಟು ದಿವಸ ಆತ ಜೀತಾಳಾಗಿ ದುಡಿಬೇಕಾತ. ಪುನಃ ಹಣ ವಾಪಸ್ ಕೊಡೋದು ತಗೊಳ್ಳೋದಿಲ್ಲ. ಅದು ನಾನು ಆಳಾಗಿ ಬಂದಿದ್ದಪ್ಪ, ಆಳಾಗೇ ದುಡಿಬೇಕು. ಮನೆ ಕೆಲಸ ಆಗಲಿ ಅಥವಾ ಕೃಷಿ ಕೆಲಸ ಆಗಲಿ ಏನಾಗಲಿ ಅದರಲ್ಲಿರ್ತಕ್ಕಂಥ ಒಂದು ಒಪ್ಪಂದ ಇಷ್ಟೇ. ಅವರ ಹಣ ಪಡೆದುಕೊಂಡಂಥ ವ್ಯಕ್ತಿ ಹಣವನ್ನು ತೆಗೆದುಕೊಂಡಂಥ ವ್ಯಕ್ತಿಗೆ ಜೀತಾಳಾಗಿ ಕೆಲಸ ಮಾಡುವುದೇ ಒಂದು ಜೀತ ಪದ್ಧತಿ ಅಂತ ಇದೆ. ಇದು ಯಾಕೆ ಈ ರೀತಿ ಬರ್ತದೆ? ಇದು ಒಂದು ಋಣ. ನಾನು ಅವರ ಋಣದಲ್ಲಿ ಇದ್ದೇನಪ್ಪ, ನನ್ನ ಕಷ್ಟದಲ್ಲಿ ಹಣ ಕೊಟ್ಟಿದ್ದಾನೆ, ಆ ಋಣ ತೀರಿಸಬೇಕಪ್ಪ ಅಂದ್ರೆ ನಾನು ಒಂದು ಅಗ್ರಿಮೆಂಟ್ ಮಾಡಿಕೊಂಡಿದ್ದಾನೆ, ಅದು ಎಷ್ಟೇ ತ್ರಾಸದ ಪರವಾಗಿಲ್ಲ ಆ ಋಣ ತೀರಿಸಬೇಕು ಅಂತಕ್ಕಂಥ ಒಂದು ಮನೋಭಾವನೆ ನಲ್ಲಿ ಉಳ್ಕತ್ತೆ. ಈ ಒಂದು ಕಾರಣದಿಂದ ಇದೆ. ಇನ್ನು ಎರಡನೇದಪ್ಪ ಅನಕ್ಷರತೆ. ಕಾನೂನು ಅರಿವಲ್ಲ, ಶಿಕ್ಷಣ ಇಲ್ಲದಕ್ಕಂಥ ವಿಚಾರ ಸಂಬಂಧದಲ್ಲಿ ದೊಡ್ಡವರು, ಗೌಡರು, ಶಾನ್ಭವರು ಹೇಳಿದ್ದಾರೆ, ಅವ್ರ ಮಾತು ಮೇಳಕ್ಕಲ್ಲ ಅಂತ ಹೇಳ್ತಾರೆ. ಕೇವಲ ಶಿಕ್ಷಣ ಕೊಟ್ಟರೆ ಈ ಸಮಸ್ಯೆ ಹೋಗುತ್ತೆ? ಸಾಧ್ಯ ಇಲ್ಲ. ಶಿಕ್ಷಣ ತೆಗೆದುಕೊಂಡ ನಂತರ ಅವನಿಗಿರ್ತಕ್ಕಂಥ ಸಂವಿಧಾನದಲ್ಲಿರ್ತಕ್ಕಂಥ ಹಕ್ಕುಗಳ ಬಗ್ಗೆ ಆತನಿಗೆ ಗೊತ್ತಾಗಬೇಕು. ಹಕ್ಕುಗಳ ಬಗ್ಗೆ ಗೊತ್ತಾದಾಗ ಮಾತ್ರ ಆತ ಇಂಥ ಒಂದು ಜೀತ ಪದ್ಧತಿ ನಿರ್ಮೂಲನೆ ಮಾಡೋ ಸಾಧ್ಯತೆ ಇದೆ. ಯಾಕೆ ಈ ರೀತಿ ಜೀತ ಪದ್ಧತಿ? ಒಂದು ಬಡತನ, ಎರಡನೇದು ನಿರುದ್ಯೋಗ, ಮೂರನೇದು ಮಾನಸಿಕ ಒತ್ತಡ. ಆರ್ಥಿಕವಾಗಿ ಸಾಲ ಮಾಡಿಕೊಂಡು ಯಾರೂ ನನಗೆ ಸಹಾಯ ಮಾಡಲಿಲ್ಲ ಅಂತ ಸಂದರ್ಭದಲ್ಲಿ, ಯಾವುದಾದ್ರೂ ಒಬ್ಬ ವ್ಯಕ್ತಿ ಬೇಕಂತ ಸಂದರ್ಭದಲ್ಲಿ ಆಯ್ತಪ್ಪ ನಾನು ಕೊಡ್ತೇನೆ, ಇಷ್ಟು ವರ್ಷ ನೀನು ನಾನು ಜೀತಾಳಾಗಿರ್ಬೇಕು, ಹಣ ಮಾತ್ರ ನೀವು ತೀರಿಸ್ಬೇಕು, ಹಣ ನನಗೆ ಬೇಡ ಅಂತ ಹೇಳ್ತಾರೆ. ಈ ಒಂದು ಪದ್ಧತಿ ಇರ್ತಕ್ಕಂಥದ್ದು ಏನೈತಲ್ಲ, ಇದು ನಿರ್ಮೂಲನೆ ಆಗಬೇಕು. ಯಾಕಂದ್ರೆ ಇದು ಸಮಾಜ ಬೆಳೀತಾ ಇದೆ, ಎಲ್ಲ ಶಿಕ್ಷಣ ಇದೆ, ಎಲ್ಲ ವರ್ಗದಲ್ಲೂ ಇದೆ. ಅವರಿಗೆ ಸಹಿತ ಇರ್ತಕ್ಕಂಥ ಅರಿವನ್ನು ಮೂಡಿಸ್ತಕ್ಕಂಥ ಒಂದು ಜಾಥಾ ಏನು ಮಾಡ್ತದಲ್ಲ, ಇದು ಒಳ್ಳೆಯ ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ. ದೇವರು ಅವರೆಲ್ಲರಿಗೂ ಸಹಿತ ಆರೋಗ್ಯ ಕೊಡಲಿ. ಇದೇ ರೀತಿ ಹೆಚ್ಚಿಗೆ ಕಾರ್ಯಕ್ರಮ ಮಾಡಿ ಜೀತ ನಿರ್ಮೂಲನಾ ಪದ್ಧತಿ ಇರ್ತಕ್ಕಂಥದ್ದನ್ನು ಅದನ್ನು ನಿರ್ಮೂಲನೆ ಮಾಡಿ ಆ ಇರ್ತಕ್ಕಂಥ ಜನರಿಗೆ ಒಂದು ಒಳ್ಳೆಯ ಭವಿಷ್ಯವನ್ನು ರೂಪಿಸಿಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ ನಾನು ಒಂದೆರಡು ಮಾತು ಮುಗಿಸ್ತೇನೆ. ನಮಸ್ಕಾರ. ಜೈ. ಸವಿತಾ ಮೇಡಮ್ನವರು ಏನು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ಲಿಕ್ಕೆ ನಮ್ಮ ರಾಮನಗರ ಜಿಲ್ಲೆಯಿಂದ ನೇಮಕ ಮಾಡಿದ್ದಾರೆ. ಭಾಳ ಯಶಸ್ವಿಯಾಗಿ ಎಲ್ಲ ಕಾರ್ಯಕ್ರಮಗಳು ಕೂಡ ತುಂಬ ಚೆನ್ನಾಗಿ ನಡೆಸ್ಕೊಡ್ತಿದ್ದಾರೆ. ಹಾಗಾಗಿ ಅವತ್ತು ನಾನು ನಮಸ್ಕಾರ ಇದ್ದೀನಿ. ಬಹುಶಃ ನನಗೆ ಇಲ್ಲಿ ಮಾತಾಡುವಂಥದ್ದು ನಮ್ಮ ಅಣ್ಣಯ್ಯ ಸಾಹೇಬರಲ್ಲಿ ನಾನು ತಿಳಿಸ್ಕೊಟ್ಟಿದ್ದಾರೆ. ಆದರೆ ಒಂದು ವಿಷಯ ಹೇಳ್ತೀನಿ ನೋಡಿ, ನಾವೆಲ್ಲ ಈಗ ಸಭೆ ಸೇರಿದ್ದೀವಿ. ಪ್ರತಿಯೊಬ್ಬರು ಅವರವರು ಇಂಡಿವಿಜುವಲ್ ನಿಂತಿದ್ದಾರೆ. ಯಾರು ಒಬ್ಬರೊಬ್ಬರೊಬ್ಬರು ಆಸರೆಯಾಗಿ ನಿಂತಿಲ್ಲ. ನೋಡಿ, ಅಬ್ಸರ್ವ್ ಮಾಡಿ, ಇಡೀ ಜಗತ್ತು ಕೂಡ ಹಾಗೆ ನಿಂತಿದೆ. ಎಲ್ಲ ಅವರ ಕಾಲ ಮೇಲೆ ಅವ್ರು ಸ್ವತಃ ಧೈರ್ಯದ ಮೇಲೆ ನಿಂತಾರೆ. ಯಾರು ಯಾವಾಗ ಮಾನವರು ಮನುಷ್ಯರು ಸ್ವಂತ ಯೋಚನೆ ಇಟ್ಕೊಂಡು ನಾನು ಸ್ವಂತವಾಗಿ ಬದುಕಬೇಕು, ನಾನು ಬೇರೆ ಮೇಲೆ ಡಿಪೆಂಡ್ ಆಗಬಾರ್ದು, ಇನ್ನೊಬ್ಬರು ಆಶ್ರಯ ಕೊಡಬಾರ್ದು ಅಂತ ಯಾರು ಬದುಕ್ತಾರೆ, ಅಲ್ಲಿ ಒಂದು ಉತ್ತಮವಾದ ಸಮಾಜ ಮತ್ತು ಉತ್ತಮವಾದ ಕೆಲಸಕಾರಿಗಳು ಮತ್ತು ಏನು ಈಗೆಲ್ಲ ನಡೀತಿದ್ದಾವಲ್ಲ ಜೀತ ಪದ್ಧತಿ ನಿರ್ಮೂಲನೆ ಮತ್ತೊಂದು ಈ ಕ್ರೈಮ್ಗಳು. ಸೊ ಇಲ್ಲಿ ಏನಾಗಿದೆ ಅಂತಂದರೆ ಸಾಹೇಬ್ರು ಹೇಳ್ದಂಗೆ ಎರಡು ವಿಧದಿದೆ. ಒಂದು ಸೋಮಾರಿತನದಿಂದ ಜಿತ್ತಕ್ಕೆ ಹೋಗೋದು, ಇನ್ನೊಂದು ತಿಳುವಳಿಕೆ ಇಲ್ದನ್ನ ಕಷ್ಟಗಳು ಹಾಕ್ಕೊಂಡು ಜಿತ್ತಕ್ಕೆ ಹೋಗೋವಂಥದ್ದು. ಎರಡು ಪರಿಸ್ಥಿತಿ ಇದೆ. ಅದಕ್ಕೆ ನಾನು ಉದಾಹರಣೆ ಕೊಡ್ತೀನಿ. ಮನುಷ್ಯರಿಗೆ ಹಿಂದಿನ ಕಾಲದಿಂದ ಅನಾದಿ ಕಾಲದಿಂದಲೂ ಕೂಡ ಮನುಷ್ಯನ ಅಸ್ತ್ರ ಎರಡೇ ಇರೋದು. ಒಂದು ಎರಡು ಕೈಗಳು,
ಎರಡು ಕಾಲುಗಳು, ಪಾದಗಳು. ಈ ಪಾದ ಮತ್ತು ಈ ಎರಡು ಕೈಗಳಿದ್ದಾವೆ. ಈ ಎರಡೇ ಅವನ ನಿಜವಾದ ಅಸ್ತ್ರ, ನಿಜವಾದ ಶ್ರೀಮಂತಿಕೆ, ನಿಜವಾದ ಬದುಕು. ಆ ಎರಡಿಲ್ಲ ಅಂತಂದರೆ ಮನುಷ್ಯನ ದೇಹಕ್ಕೆ ಬೆಲೆ ಇರಲ್ಲ. ಬಹುಶಃ ದೇವರು ಅದಕ್ಕೇ ಆ ಎರಡು ಕೈಗಳು, ಕಾಲುಗಳು ಕೊಟ್ಟಿದ್ದಾನೆ. ಇದನ್ನು ಆ ಮನುಷ್ಯ ಕರೆಕ್ಟಾಗಿ ಉಪಯೋಗಿಸ್ಕೊಂಡು ಪ್ರತಿ ದಿವಸ ಅವನ ದುಡಿಮೆ ಏನಿದೆ ಆ ದುಡಿಮೆ ಮಾಡಿಕೊಂಡು ಇನ್ನೊಬ್ಬರ ಆಶ್ರಯಕ್ಕೆ ಹೋಗ್ತಾನೆ, ಇನ್ನೊಬ್ಬರ ಸಾಲ ಇದಕ್ಕೆ ಮತ್ತೊಂದು ಹೇಳಕ್ಕೆ ಮಾಡ್ತಾನೆ. ಈ ಅವನ ಸ್ವಂತ ವ್ಯಕ್ತಿತ್ವ ಬರ್ತಾ ಕಲ್ತ್ಕೊಂಡ್ರೆ ಇಂಥ ಪದ್ಧತಿಗಳನ್ನ ತಾನೇ ನಿರ್ಮೂಲ ಆಗಿಬಿಡುತ್ತೆ. ನಿರಂತರ ಸುದ್ದಿ ಸಮಾಚಾರಕ್ಕಾಗಿ ವೀಕ್ಷಿಸಿ ನಿಮ್ಮ ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನಲ್ ಅನ್ನು. ವಂದನೆಗಳು.